ಚೈನೀಸ್ ಮ್ಯಾರೇಜ್ ಹೆಂಗಿರ್ತೈತೆ ಗೊತ್ತೇನ್ರಿ? ಮ್ಯಾರೇಜ್ ಟೈಮಲ್ಲಿ ಡ್ರಿಂಕ್ಸ್ ಮಾಡು ಅಂತ ಫೋರ್ಸ್ ಮಾಡ್ತಾರ. ಹಾಗೆ ಸಿಗರೇಟ್ ಕೊಟ್ಬಿಟ್ಟು ಸ್ಮೋಕ್ ಮಾಡೋ ಅಂತಲೂ ಫೋರ್ಸ್ ಮಾಡ್ತಾರೆ. ಎಂತೆಂಥ ಪದ್ಧತಿ ಇರ್ತಾವ್ರಿಪ್ಪ. ಇಲ್ಲೇನಾರು ನಮ್ಮ ಫ್ರೆಂಡ್ಸ್ ಚೈನೀಸ್ ಮ್ಯಾರೇಜಿಗೆ ಅಟೆಂಡ್ ಆಗಿದ್ರೆ ಚಿತ್ತ ಪಲಾಟ ಆಗಿರೋರು ನೋಡ್ರಿ ಅವ್ರು. ಇವಾಗ ಮದ್ವೆ ಗಂಡು ಹೆಣ್ಣಿನ ಕಾರ್ ಬರೋದೈತಲ್ರಿ, ಇವಾಗ ನಾವೇನು ಮಾಡ್ತೀವಿ ಅಂದರೆ ಒಂದು ಆಟ ಆಡ್ತೀವಿ. ಅದು ಯಾವ ಥರ ಆಟ ಅಂದರೆ, ಇವಾಗ ಅಲ್ಲಿ ಮದ್ವೆ ಗಂಡು ಹೆಣ್ಣು ಒಂದು ಕಾರ್ನೇ ಬರಕತ್ತಿರ್ತಾರಲ್ರಿ, ನಾವು ಇವಾಗ ಏನು ಮಾಡ್ತೀವಿ, ಈ ಕಾರ್ನಿಂದ ಅಡ್ಡ ನಿಲ್ಲಿಸ್ತೀವಿ ರೀ. ಅಡ್ಡ ನಿಲ್ಲಿಸಿದಾಗ ಏನು ಮಾಡ್ತೀವಿ, ಅವ್ರಿಗೆ ದುಡ್ಡು ಕೇಳ್ತೀವಿ. ದುಡ್ಡು ಕೊಟ್ಟರೆ ಜಾಗ ಬಿಡ್ತೀವಿ, ಇಲ್ಲ ಅಂದರೆ ನಿಮ್ಗೆ ದಾರಿ ಬಿಡಲ್ಲ ಅಂತ ಅಂತೀವಿ. ಸೊ ಇವಾಗ ಅವ್ರು ಬರೋಕ್ಕೋಸ್ಕರ ಅಂತ ಕಾಯ್ಕೋದು ನಿಂತೀವಿ. ಇವಾಗ ತೋರಿಸಿ ನೋಡ್ರಿ, ಅವ್ರು ಬರಕಂದ್ರೆ ಯಾವ ಥರ ಕಾರ್ ಸ್ಟಾಪ್ ಮಾಡ್ತೀವಿ ಅಂತೇಳಿ. ಇವಾಗ ನೋಡ್ರಿ, ಆ ಕಾರ್ ಬರೋದೈತಲ್ಲ, ಅದೇ ಮದ್ವೆ ಗಂಡು ಹೆಣ್ಣಿನ ಕಾರ್ ಐತೆ ನೋಡ್ರಿ. ಇವಾಗ ನೋಡ್ರಿ, ನಾವು ಸಹಿತ ಈಗ ಹೆಂಗೆ ಅಡ್ಡ ನಿಲ್ಲಿಸ್ತೀವಿ. ರಿವರ್ಸ್ ಕಾರಿಂದ ಈ ಥರ ಈಗ ಸ್ಟಾಪ್ ಹಾಕಿವಿ. ಈಗ ನಮ್ಮ ಕಾರು ಈ ಥರ ನಿಲ್ಲಿಸಿರ್ತೀವಿ. ಸೊ ಇವಾಗ ಇದರಲ್ಲಿ ಮದ್ವೆ ಗಂಡ ಅದಾರ, ಅವ್ರ ಹತ್ರ ದುಡ್ಡು ಇಸ್ಕೊತೀವಿ ನೋಡ್ರಿ. ಈಗ ನಾವೆಲ್ಲರೂ ಸಹಿತ ಈ ಥರ ಮದ್ವೆ ಗಂಡಿನ ಕಡೆ ಅಂತ ದುಡ್ಡು ಇಸ್ಕೊತೀವಿ ನೋಡ್ರಿ. ದುಡ್ಡು ಕಡತನ ನಾವಂತರೂ ಬಿಡಂಗಿರಲ್ಲ. ಈಗ ಈ ಥರ ಸಣ್ಣ ಸಣ್ಣ ರೆಡ್ ಎನ್ವೆಲಪ್ ಕೊಡ್ತಿರ್ತಾರೆ ನೋಡ್ರಿ. ಮನಿ ನೋಡ್ರಿ, ದುಡ್ಡು ಇಸ್ಕೊಂಡೆ ನೋಡ್ರಿ ನಾ ಈ ಥರ ಅವ್ರ ಕಡೆ ಅಂತ. ಸೊ ಇವ್ರೆಲ್ಲ ನೋಡಿ, ಈ ಥರ ಕಾರ್ ಇರ್ತೈತಲ್ಲ, ನಾವೆಲ್ಲ ಫುಲ್ ಸ್ಟಾಪ್ ಮಾಡಿರ್ತೀವಿ ನೋಡ್ರಿ. ದುಡ್ಡು ಕೊಡತನ ನಾವು ಕಿತ್ತಂಗಿಲ್ಲ ಗಾಡಿ. ಇವಾಗ ಇದು ಮದ್ವೆ ಗಂಡಿನ ಕಾರ್ ಐತಿ. ಈ ತರ ಫುಲ್ ಡೆಕೋರೇಷನ್ ಮಾಡಿರ್ತಾರ, ಒಳಗಡೆ ಹೆಣ್ಣು ಕೂತಾರ. ಆಮೇಲೆ ಇದು ಮದ್ವೆ ಗಂಡು ನೋಡ್ರಿ, ಇವ್ರದೆಲ್ಲ ಕಾರ್ ಈ ತರ ನಿಂತಿರ್ತಾವ ನೋಡ್ರಿ. ಇವ್ರು ಯಾವಾಗ್ಲೂ ಬ್ಲಾಕ್ ಕಲರ್ ಕಾರ್ ಯೂಸ್ ಮಾಡ್ತಾರ, ಹಂಗೆ ರೆಡ್ ಕಲರ್ ಇಂದ ಡೆಕೋರೇಟ್ ಮಾಡಿರ್ತಾರ. ಎಲ್ಲರೂ ಈ ತರ ಚೈನಾನಾಗ ಸೆಲೆಬ್ರೇಟ್ ಮಾಡ್ತೀವಿ ನೋಡ್ರಿ. ಗಂಡಿನ ಕಾಲ್ ಎಳೆಕ್ ಅಂತೇಳಿ ನಾವ್ ಯಾವಾಗ್ಲೂ ಈ ತರ ಕಾರ್ ಸ್ಟಾಪ್ ಮಾಡ್ಬಿಟ್ಟು ಅವ್ರ ಕಡೆ ದುಡ್ಡು ಇಸ್ಕೊತೀವಿ ನೋಡ್ರಿ. ಇದೊಂಥರ ಪದ್ಧತಿ ಭಾರಿ ಇಂಟ್ರೆಸ್ಟಿಂಗ್ ಐತಲ್ರಿ. ಈಗ ಅವ್ರ ಕಡೆ ನೋಡ್ರಿ ಪದ್ಧತಿ ಈ ತರ ಫುಲ್ ಖುಷಿಯಿಂದ ಸಿಗರೇಟ್ ಕೊಡ್ತಿರ್ತಾರ ಎಲ್ರಿಗೂ ಸಹಿತ. ನೋ ಐ ವಿಲ್ ನಾಟ್ ಸ್ಮೋಕ್, ನೋ ಓ ಓಕೆ ಸೇ ಬಟ್ ಈ ಥರ ಇಸ್ಕೊಲೇಬೇಕಂತೇಳಿ ಪದ್ಧತಿ ಇರ್ತದೆ ಅಂತ ನಾವೇನೋ ಇಸ್ಕೊಂಡಿನಿ. ಬಟ್ ನನ್ನ ಹತ್ರ ಇವಾಗ ಇದು ಮನಿ ಮತ್ತು ಇದೊಂದು ಸಿಗರೇಟ್ ಕೊಟ್ಟಾರ. ಬಟ್ ನಾನು ಸ್ಮೋಕ್ ಮಾಡಂಗಿಲ್ಲ, ಬಟ್ ಅದು ಪದ್ಧತಿ ಪ್ರಕಾರ ಏನೋ ಇಸ್ಕೋಬೇಕಂತ ಐತ್ರಿ, ಅದಕ್ಕೆ ಸೊ ತೊಗೊಂಡಿನಿ. ನೋಡಮ್ಮ, ಇದು ಒಂಥರ ಇಂಟ್ರೆಸ್ಟಿಂಗ್ ನೋಡ್ರಿ. ನಾನು ಸಹಿತ ಚೈನೀಸ್ದು ಒಂದು ಮ್ಯಾರೇಜ್ ಈ ಥರ ಸೆಲೆಬ್ರೇಟ್ ಮಾಡಕತ್ತೀನಿ. ನನಗೆ ಮಾತ್ರ ಭಾರಿ ಖುಷಿ ಆಗದೈತಿ. ಎಷ್ಟು ಕಾರ್ ಬಂದಿರ್ತಾವೆ ನೋಡ್ರಿ. ಈಗ ಹಿಂದೋಡೆನೂ ನೋಡ್ರಿ, ಸುಮಾರು ಕಾರ್ಗಳು ಈ ತರ ಬ್ಲ್ಯಾಕ್ ಕಾರ್ಸ್ ಜಾಸ್ತಿ ಯೂಸ್ ಮಾಡ್ತಾರ. ಅದರಲ್ಲಿ ಈ ತರ ಫುಲ್ ರೆಡ್ ಕಲರ್ ಇಂದ ಡೆಕೋರೇಷನ್ ಮಾಡಿರ್ತಾರ. ಹಾಯ್ ನೀಹೋ. ಸೊ ನೋಡ್ರಿ, ಇಲ್ಲೆಲ್ಲ ಇಷ್ಟು ಕಾರ್ಗಳವ. ಎಷ್ಟರ ಕಾರ್ ಅವ ರೀ ಹಿಂದ್ಗಡೆ. ಸೊ ಬೆಜ್ಜನ್ ಕಾರ್ ಅವ. ಸೊ ಅದಕ್ಕೆಲ್ಲ ಈ ತರ ರೆಡ್ ಕಲರ್ ಇಂದ ಡೆಕೋರೇಷನ್ ಮಾಡಿರ್ತಾರ. ಸೊ ಅಂತೂ ಇಂತೂ ಚೈನಾನಾಗ ಒಂದು ಮ್ಯಾರೇಜ್ ನ ಅಟೆಂಡ್ ಮಾಡ್ತಿದ್ದೀನಿ. ಅದು ನಮ್ಮ ಫ್ರೆಂಡ್ ಅವರ ಫ್ರೆಂಡಿನ ಮ್ಯಾರೇಜ್ ಐತಿ. ಸೊ ಅದಕ್ಕೆ ಇವಾಗ ಫುಲ್ ದಿಲ್ದಾರಾಗ ಎಲ್ಲ ಕಡೆನೂ ಸಹಿತ ಹೋಗ್ಬಿಟ್ಟು ವಿಡಿಯೋ ಮಾಡಕತ್ತೀನಿ. ಒಂಥರ ನಾ ಗಂಡಿನ ಕಡೆ ಇದ್ದವನದೀನಿ ಇವಾಗ. ಸೊ ಫುಲ್ ಎಂಜಾಯ್ ಮಾಡ್ತೀನಿ. ಇವಾಗ ಈ ಥರದ್ದು ಒಂದು ಚಿಕ್ಕ ಪಾಕೆಟ್ ಕೊಟ್ಟಾರ, ಇದು ರೆಡ್ ಎನ್ವೆಲಪ್ ಅಂತಾರ. ಅದ್ರ ಜೊತೆನೂ ಸಹಿತ ಈ ಥರ ಒಂದು ಸಿಗರೇಟ್ ಕೊಟ್ಟಾರ ನೋಡ್ರಿ. ಸೊ ಇವಾಗ ಈ ಥರ ಇಟ್ಕೋಬೇಕು. ಇದು ಇವ್ರ ಕಡೆ ಒಂದು ಪದ್ಧತಿ. ಯಾವಾಗಲೂ ಹಿಂಗೆ ಸಿಗರೇಟು ಮತ್ತು ಆ ಡ್ರಿಂಕ್ಸ್ ಎಲ್ಲ ಫುಲ್ ಹಿಂಗೆ ಕೊಡ್ತಿರ್ತಾರ, ಕುಡಿರಿ ಅಂತೇಳಿ. ಬಟ್ ನಾನೇನು ಕುಡಿಯಕ್ಕೆ ಹೋಗಲ್ಲ. ಬಟ್ ಆದ್ರೂ ಸಹಿತ ಅದು ಪದ್ಧತಿ ಪ್ರಕಾರ ಇಸ್ಕೋಬೇಕಂತೈತಿ. ಇಸ್ಕೊಂಡೇನು ನೋಡ್ರಿ. ಇವಾಗ ನಾವು ಅವ್ರ ಕಡೆ ಅಂತ ದುಡ್ಡೆಲ್ಲ ಇಸ್ಕೊಂಡ್ವಿ. ಇವಾಗ ನಮ್ಮ ಕಾರ್ ಕಿತ್ತೀವಿ. ಕಿತ್ತಿದಾಗೆ ಸಹಿತ ಅವ್ರ ಕಾರ್ ತೆಗೆದ್ಬಿಟ್ಟು ಹೋಗ್ಬೇಕಾಗುತ್ತಾ ಅಲ್ಲಿ ತನ. ಅವ್ರ ಗಾಡಿ ತೆಗಿಯಂಗಿಲ್ಲ ನೋಡ್ರಿ. ಇವಾಗ ನಾವು ದಾರಿ ಮಾಡಿ ಕೊಡಕತ್ತೀವಿ ನೋಡ್ರಿ ಅವ್ರಿಗೆ. ನೋಡ್ರಿ ನಮ್ಮ ಹಿಂದ್ಗಡೆ ಇವಾಗ ಅವ್ರು ಬರ್ತಾರ ಅವರು ಸಹಿತ. ಸೊ ಈ ತರ ಐತಿ ನೋಡ್ರಿ ಇಲ್ಲಿನ ಪದ್ಧತಿ. ಇವಾಗ ಫುಲ್ ಟ್ರಾಫಿಕ್ ಜಾಮ್ ಆಗೈತ್ರಿ. ನಮ್ಮ ಮದ್ವೆ ಗಂಡ ಅದಾರಲ್ಲ, ಅವ್ರು ಹಿಂದ್ಗಡೆ ಅದಾರ. ಬಟ್ ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಎದಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು ಅಂದ್ರೆ, ಇಲ್ಲಿ ಹಿಂದ್ಗಡೆ ನೋಡ್ರಿ ಫುಲ್ ಅತಿಯಾಗಿ ಮಳೆ ಬಂದೈತಲ್ಲ. ಮಳೆ ಬಂದಿದ್ಕ ಇದು ಬೆಟ್ಟಕ್ಕೆ ಕುಸ್ತಿದ್ಕ ಈ ತರ ಆಗೈತೆ ನೋಡ್ರಿ. ಏನ್ ಮಾಡಕ್ಕಾಗಲ್ಲ. ಬಟ್ ಇವಾಗ ನಮ್ಮ ಕಾರೆಲ್ಲ ವೇಟಿಂಗ್ನಾಗ ಐತಿ. ಇವಾಗ ಕಾರ್ ಕಿತ್ಬೇಕಂತ ಹೇಳಿದ್ರು. ಸೊ ಕಾರ್ ತೊಗೊಂಡು ಹೋಗ್ತೀವ್ರಿ. ಆದ್ರೆ ಇದೊಂಥರ ಇಂಟ್ರೆಸ್ಟಿಂಗ್ ನೋಡ್ರಿ. ಮದ್ವೆ ಇರೋ ದಿನನೂ ಸಹಿತ ಈ ತರ ನಡೆದೈತಿ. ಇವಾಗ ಸ್ವಲ್ಪ ಏನೋ ದಾರಿ ಮಾಡಿಕೊಟ್ರು. ಸೊ ಎಲ್ಲ ಗಾಡಿಗಳು ಹೊಂಟಾವ. ಇವೆಲ್ಲ ದೊಡ್ಡ ಟ್ರಕ್ ಅವಲ್ರಿ, ಈ ತರ ನಿಂದಿರ್ಸ್ಬಿಟ್ಟಿದ್ರು. ಇವಾಗ ಇಲ್ಲಿ ಸ್ವಲ್ಪ ದಾರಿ ಮಾಡಿಕೊಟ್ರು, ಆ ಬಸ್ ಎಲ್ಲ ಹೊಂಟು. ಬಟ್ ಅದ್ರ ಸಹಿತ ರಿಸ್ಕ್ ರೀ. ಇಲ್ಲೆಲ್ಲ ಈ ಥರ ಅದೇನು ಬೆಟ್ಟ ಕುಸ್ತೈತಿ. ಇಲ್ಲಿಂದ ಮತ್ತೆ ಏನೋ ಕುಸಿದ್ರೆ ಏನು ಮಾಡೋಕ್ರಿ. ನಮ್ಮ ಫ್ರೆಂಡ್ ಇಲ್ಲಿ ಕಾರ್ ನಿಂದಿರ್ಸಿ ಸಾಕಟ್ಟು ಹೋಗ್ಯಾನ. ಅವ್ನು ಬರತ್ತಾನ ಅಂತೇಳಿ ಕಾಯ್ಕೋತ ನಿಂತೀನಿ. ನಾನು ಫಸ್ಟ್ ಈ ಕಡೆ ಫೋಕಸ್ ಮಾಡ್ತೀನಿ. ಈಗ ನೋಡ್ರಿ, ಈಗ ಚೈನೀಸ್ ಟ್ರಕ್ ಯಾವ ಥರ ಅವ. ಈಗ ಇದಕ್ಕೇನಂತಾರೆ, ಪೋಕ್ಲೇನ್ ಅಂತಾರ. ಇದು ಮದ್ವೆ ನಡೀತಿರೋದ್ರಿ ಒಂದು ಹಳ್ಳಿಯಲ್ಲಿ. ಈ ಹಳ್ಳಿ ಹೆಸರು ಬಂದ್ಬಿಟ್ಟು ಜೋಂಗ್ಸಿಂಗ್ ಅಂತೇಳಿ. ಇದು ಸ್ವಲ್ಪ ಸಿಂಪಲ್ ಮ್ಯಾರೇಜ್ ಐತ್ರಿ. ಇದೇನು ಮದ್ವೆ ಗಂಡದಾರಲ್ರಿ, ಅವ್ರ ಸಂಬಂಧಿಕರದಿದ್ದು ರೆಸ್ಟೋರೆಂಟ್ ಐತಿ. ಈ ರೆಸ್ಟೋರೆಂಟ್ನಾಗ ಇದು ಮದ್ವೆ ನಡೆದೈತ್ರಿ. ಆಮೇಲೆ ಇವರೆಲ್ಲ ಮೇಡಮ್ಸ್ ನೋಡ್ರಿ ಯಾವ ಥರ ಡ್ಯಾನ್ಸ್ ಮಾಡಕತ್ತಾರ. ಇದೆಲ್ಲ ಫುಲ್ ಚೈನೀಸ್ ಸ್ಟೈಲ್ ಡ್ಯಾನ್ಸ್ ನೋಡ್ರ. ಆಮೇಲೆ ಬಂದಿರೋಂಥ ಗೆಸ್ಟ್ ಎಲ್ಲ ಇವಾಗ ಒಳಗಡೆ ಕೂತ್ಕೊಂಡು ಮಾತಾಡಕತ್ತಾರ. ಇವಾಗ ಮದ್ವೆ ಗಂಡು ಹೆಣ್ಣು ಬರೋ ಟೈಮ್ ಆಗೈತಿ. ನಾವು ಸಹಿತ ಕಾಯ್ಕೋತ ನಿಂತೀವಿ. ಈ ಮೇಡಮ್ಸ್ ನೋಡಿದ್ರೆ ಈ ಥರ ಡ್ಯಾನ್ಸ್ ಮಾಡಕತ್ತಾರ. ಈಗ ಮದ್ವೆ ಗಂಡು ಹೆಣ್ಣು ಬರ್ತಾರ ಅಂತೇಳಿ ನನ್ನ ಕೈಯಾಗ ಒಂದು ಪಟಾಕಿ ಕೊಟ್ಟಾರ, ಈ ಥರ ಹಾರ್ಸ್ ಅಂತೇಳಿ. ಅವ್ರು ಬರೋ ತಡ ನಾನು ಈ
ಥರ ಪಟಾಕಿ ಹಾರಿಸ್ಬಿಟ್ಟೆ. ಅವರು ಸಹಿತ ಫುಲ್ಲು ಖುಷಿಯಿಂದ ಹಾಗೆ ನಗ್ತಾ ಎಲ್ಲ ಇವಾಗ ಒಳಗಡೆ ಹೋದರು. ನಾವು ಸಹಿತ ಫುಲ್ಲು ಖುಷಿ ಆಗಿಬಿಟ್ವಿ. ಅವ್ರು ಚೈನೀಸ್ ಪದ್ಧತಿ ಅಲ್ರಿ, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಪ್ರೇಯರ್ ಹೇಳಿ ಮದುವೆ ಆದರು. ಅದಾದಮೇಲೆ ಇನ್ನೂ ಏನೇನು ಪದ್ಧತಿ ಇರ್ತೈತಲ್ಲ ಅದೆಲ್ಲ ಫಾಲೋ ಮಾಡ್ತಿದ್ರು. ಮತ್ತು ಇನ್ನೊಂದು ಚೈನೀಸ್ ಕಲ್ಚರ್ ಅಲ್ರಿ, ಗಂಡೆ ಹೆಣ್ಣಿಗೆ ದುಡ್ಡು ಕೊಟ್ಟು ಮದುವೆ ಆಗ್ಬೇಕಂತಿರ್ತೈತಿ. ಆಮೇಲೆ ಇವರೆಲ್ಲ ಬಂದಿರೋಂಥ ಗೆಸ್ಟು ಸಹಿತ ಈ ಥರ ರೆಡ್ ಎನ್ವಲಪ್ ಕೊಡ್ತಿದ್ರು. ಅದ್ರ ಒಳಗಡೆ ಹೆವಿ ಅಂದರೆ ಹೆವಿ ದುಡ್ಡು ಇಟ್ಟು ಕೊಡ್ತಿರ್ತಾರೆ. ಮತ್ತು ಇನ್ನೊಂದು ಚೈನೀಸ್ ಕಲ್ಚರ್ ಅಲ್ರಿ, ಏನೋ ಒಂದು ಒಳ್ಳೆ ಸಂಭ್ರಮ ಇರ್ತೈತಲ್ರಿ, ಆ ಟೈಮಲ್ಲಿ ಇವ್ರು ಯಾವಾಗಲೂ ಜಾಸ್ತಿ ಬರೀ ದುಡ್ಡೇ ಕೊಡ್ತಾರೆ. ಸೊ ಇವರಿಗೆ ಏನೇ ಒಂದು ಒಳ್ಳೆ ಖುಷಿ ವಿಷಯ ಇದ್ದರೆ ಬರೀ ದುಡ್ಡು ಕೊಟ್ಟೆ ಸೆಲೆಬ್ರೇಷನ್ ಮಾಡ್ತಾರೆ ನೋಡ್ರಿ. ಆಮೇಲೆ ನಾನು ಸಹಿತ ಒಂದು ರೆಡ್ ಎನ್ವಲಪ್ ತಂದಿದ್ದೆ, ಅವರಿಗೆ ಕೈಯಾಗ ಕೊಟ್ಬಿಟ್ಟು ಚೈನೀಸ್ ಸ್ಟೈಲಲ್ಲೇ ಫುಲ್ ಚೈನೀಸ್ನಾಗ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದೆ. ಅವರು ಸಹಿತ ಫುಲ್ ಖುಷಿಯಾಗಿ ಥ್ಯಾಂಕ್ಸ್ ಅಂತಂದ್ರು. ಆಮೇಲೆ ಅವರು ಸಹಿತ ಇದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಒಳಗಡೆ ಹೋದರು. ಸೊ ಈ ಮ್ಯಾರೇಜ್ ಐತಲ್ರಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಇರೋಂಥದ್ದು. ಇಷ್ಟೊತ್ತನ ಏನು ನೋಡಿದ್ವಲ್ಲ ಇದು ಸೌಂಡ್ ಸಿಸ್ಟಮ್, ಇದು ಈ ಗಾಡಿಯಲ್ಲಿ ತಂದಿದ್ರು. ಇದೇ ಜಾಗದಲ್ಲೇ ಈ ಸೌಂಡ್ ಸಿಸ್ಟಮ್ ಎಲ್ಲ ಇಟ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಿದ್ರು. ಈ ಜಾಗದಲ್ಲೇ ಮ್ಯಾರೇಜ್ ಮಾಡಿದ್ರಲ್ಲ. ಸೊ ಈ ಚೈನೀಸ್ ಮ್ಯಾರೇಜ್ ಇತ್ತಲ್ಲ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಇರೋಂಥ ಮ್ಯಾರೇಜ್. ಸೊ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಇದು ಮ್ಯಾರೇಜ್ ಭಾಳ ಸಿಂಪಲ್ ಐತಿ, ನೀನು ವಿಡಿಯೋ ಮಾಡ್ತೇವೆ ಏನು ಮಾಡ್ತೇವೆ ಅಂತ. ನಾನು ಅಂದೆ ಯಾವ್ದಾದ್ರೇನಂತೆ ಇದು ಎಕ್ಸ್ಪೆನ್ಸಿವ್ ಆಗಿರೋಂಥ ಮ್ಯಾರೇಜ್ ಆಗಿರಲಿ, ಇಲ್ಲ ತುಂಬ ಸಿಂಪಲ್ ಇರೋಂಥ ಮ್ಯಾರೇಜ್ ಆಗಲಿ, ಮ್ಯಾರೇಜ್ ಅಲ್ವಾ. ಗಂಡು ಹೆಣ್ಣು ಅವ್ರ ಜೀವನನ ಮದುವೆ ಆದ ತಕ್ಷಣ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು, ಮುಂದಿನ ಪೀಳಿಗೆಗೂ ಸಹಿತ ಒಳ್ಳೆ ಒಂದು ಜೀವನ ಕೊಟ್ಟರೆ ಸಾಕು ಅನ್ನೋದಿರುತ್ತಾ. ಸೊ ಅದು ಬಿಟ್ಟು ಅದ್ದೂರಿಯಾಗಿ ಮದುವೆ ಮಾಡಿದ್ರೆ ಮದುವೆ ಅಂತಲ್ಲ, ಗಂಡು ಹೆಣ್ಣು ಯಾವಾಗಲೂ ಖುಷಿ ಇದ್ರೆ ಸಾಕು. ಇವಾಗ ಈ ಮದುವೆದು ಸೆಲೆಬ್ರೇಷನ್ ಇಷ್ಟಕ್ಕೆ ಮುಗೀತು. ಇವಾಗ ನಮ್ದು ಊಟ ಐತಿ, ಅದು ಊಟ ಮಾಡ್ಕೊಂಡು ನಾವು ಇವಾಗ ಬೇರೆ ಪ್ಲೇಸಿಗೆ ಹೋಗ್ಬೇಕು ನೋಡ್ರಿ. ಮನಿ ನೋಡ್ರಿ, ಫುಲ್ ಎಲ್ಲ ಮನಿ ಐತೆ ಅವ್ರ ಕೈಯಾಗ. ನೋಡ್ರಿಗ ಅವರೆಲ್ಲರೂ ದುಡ್ಡು ತಗೋತಾರ ನೋಡ್ರಿಗ. ಮೇವಂಟಿ ಜಾಗ ಓಯ್ಯ ಇದು ನಾವು ತಗೋಬೇಕಂತ್ರಿ. ಓಕೆ ನೋಡ್ರಿ, ನಾನು ಇದು ಮನಿ ತಗೋಬೇಕಂತ ನನಗೂ ಸಹಿತ ಇದೊಂದು ಕೊಟ್ರು. ಸೊ ಅದು ಏನೋ ಪದ್ಧತಿ ಐತೆ ಅಂತ ತಗೊಳ್ಳೇಬೇಕಂತ. ಸೊ ದುಡ್ಡು ಜಾಸ್ತಿ ಈ ಥರ ಗಿಫ್ಟ್ ಆಗಿ ಕೊಡ್ತಾರೆ ನೋಡ್ರಿಗ. ಇವ್ರ ಕೈಗೂ ಸಹಿತ ಈ ಥರ ದುಡ್ಡು ಸಿಕ್ಕೈತೆ ನೋಡ್ರಿಗ. ಫುಲ್ ಈಗ ಈ ಬಾಯ್ ಹತ್ರ ಫುಲ್ ಈಗ ತೋರ್ಸಕ್ಕೆ ರೆಡಿ ಆದ. ಇನ್ನೂ ತೆಗಿದು ತೋರ್ಸ ನೋಡ್ರ, ಪಕ್ಕ ತೋರ್ಸ ಈಗ. ನೀ ಯಾವಮ್ಮ? ಓ ನೋಡ್ರಿಗ ಇವ್ರ ಹತ್ರ ಅಂತೂ ಇಷ್ಟು ಸಿಕ್ಕೈತಿ ದುಡ್ಡು ತೆಗಿಯಕತ್ತಾನ. ಅಣ್ಣ ಎಷ್ಟು ತೆಗಿತಾನ ನೋಡಮ್ಮ. ಜಗ ಯಾವಮ್ಮ? ಓಕೆ ನೋಡ್ರಿಗ ಈ ಹುಡುಗನಿಗೆ ಇಷ್ಟು ಸಿಕ್ಕೈತಿ ನೋಡ್ರಿ ದುಡ್ಡು. ಮತ್ತು ಈ ಒಂದು ರೆಡ್ ಪಾಕೆಟ್ ಏನಿರ್ತೈತಲ್ಲ ಇದ್ರನ್ಯಾಗ ಈ ಥರ ಅವ್ರು ದುಡ್ಡು ಇಟ್ಟಿರ್ತಾರೆ ನೋಡ್ರಿ. ಈ ಅಂಕಲ್ಗಳಿಗೂ ಸಹಿತ ಇಲ್ಲೊಂದು ದುಡ್ಡು ಐತಿ. ಸೊ ಇವ್ರಿಗೂ ಸಹಿತ ಕೊಟ್ಟಾರ. ಸೊ ಈಗ ಮದುವೆ ಆದ ತಕ್ಷಣ ಟೇಬಲ್ ಮೇಲೆ ಯಾರು ಕೂತಿರ್ತಾರಲ್ಲ ಈ ಥರ ಊಟಕ್ಕೆ, ಅವ್ರಿಗೆ ಎಲ್ರಿಗೂ ಕೈಯಾಗಿ ಈ ಥರ ಒಂದೊಂದೊಂದೊಂದು ರೆಡ್ ಎನ್ವಲಪ್ ಕೊಟ್ಟಿರ್ತಾರೆ ನೋಡ್ರಿ. ಇವ್ರ ಕೈಯಾಗಿ ಸಿಕ್ಕೈತಿ. ನೀದ ಶೋಮಿ ಓಪನ್ ನೋಡ್ರಿ. ಈಗ ಅವರಿಗೆ 5 RMB, 6 RMB. 6 ಅಂದ್ರೆ ಚೈನಾನಲ್ಲಿ ಲಕ್. ಸೊ ಈ ಥರ ನೋಡ್ರಿ ಎಲ್ರಿಗೂ ದುಡ್ಡು ಸಿಗ್ತೈತಿ. ಸೊ ಇದು ನೋಡ್ರಿ, ಇಲ್ಲಿ ಟೇಬಲ್ ಮೇಲೆ ಯಾರು ಕೂತಿರ್ತಾರಲ್ಲ ಪ್ರತಿಯೊಬ್ಬರಿಗೂ ಸಹಿತ ಒಂದೊಂದು ಕೊಡ್ತಾರಂತ. ಇದರಲ್ಲಿ ಶುಗರ್ ಐತಂತ ನೋಡ್ರಿ. ಇವಾಗ ನನಗೂ ಒಂದು ಕೊಟ್ಟಾರ. ಈ ಥರ ಪ್ರತಿಯೊಬ್ಬರಿಗೂ ಸಹಿತ ಈ ಟೇಬಲ್ ಮೇಲೆ ಯಾರು ಕೂತಿರ್ತಾರಲ್ರಿ ಎಲ್ರಿಗೂ ಸಹಿತ ಒಂದೊಂದು ಕೊಡ್ತಾರೆ. ಇದ್ರ ಒಳಗಡೆ ಶುಗರ್ ಐತ್ರಿ. ಇವಾಗ ನಾನು ರೀ ಚೈನೀಸ್ ಪೀಪಲ್ ಅವರಿಗೆ ಅವ್ರ ಪದ್ಧತಿ ಪ್ರಕಾರ ಈಗ ನಾನು ಅವ್ರಿಗೆ ಸರ್ವ್ ಮಾಡ್ಬೇಕು. ಇವಾಗ ನೋಡ್ರಿ ಈ ಥರ ನಾವೆಲ್ಲ ಅವರಿಗೆ ಹಾಕಕ್ಕೆ ಕೊಡ್ಬೇಕು ಪ್ರತಿಯೊಬ್ಬರಿಗೂ ಸಹಿತ. ಫಸ್ಟ್ ಹಿರಿಯವ್ರಿಗೆ ಕೊಡಮ್ಮ. ಈ ಥರ ಇದು ಒಳ್ಳೆ ಪದ್ಧತಿ ಇದೆ ರೀ ಇವ್ರ ಕಡೆನೂ ಸಹಿತ. ಫಾರ್ ಮೀ ಸೇ ಈ ಮದ್ವಿ ಗಂಡು ಹೆಣ್ಣು ಈ ಕಡೆ ಕೂತ್ಕೊಂಡು ಊಟ ಮಾಡಕತ್ತಾರ ನೋಡ್ರಿ. ಈ ಕಡೆ ಒಂದು ಫ್ಯಾಮಿಲಿ ಎಲ್ಲ ಹಿಂಗೆ ಈ ಥರ ಕೂತ್ಕೊಂಡು ಊಟ ಮಾಡಕತ್ತಾರ. ಈಗ ಆ ಮದ್ವಿ ದಿನನೂ ಸಹಿತ ಆ ಮದ್ವಿ ಗಂಡು ಈ ಥರ ಡ್ರಿಂಕ್ಸು ಮಾಡ್ತಾರೆ ನೋಡ್ರಿ. ಅವರು ಸಹಿತ ಸಖತ್ತಾಗಿ ಎಂಜಾಯ್ ಮಾಡಕತ್ತಾರ ಎಲ್ಲ ಸಹಿತ ನೋಡ್ರಿಗ. ಆ ಥರ ಡ್ರಿಂಕ್ಸ್ ತಗೋತಾರ. ಇವಾಗ ನಮ್ದು ಊಟ ಈ ಕಡೆ ನಡೆದೈತಿ. ಇನ್ನು ಮತ್ತೆ ಬೇರೆ ಬೇರೆ ಜನ ಎಲ್ಲ ಈ ಥರ ಡೈನಿಂಗ್ ಟೇಬಲ್ ಥರ ಇರುತ್ತಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಇಲ್ಲೀಗ ಬೇರೆ ಬೇರೆ ಫುಡ್ ಎಲ್ಲ ಈ ಥರ ತಂದು ಕೊಡ್ತಿರ್ತಾರೆ ನೋಡ್ರಿ. ಇದೆಲ್ಲ ಮದ್ವೆ ಊಟ ನೋಡ್ರಿ, ಈ ಥರ ಇರ್ತೈತಿ. ಸಕ್ಕತ್ತಾಗಿ ಕಾಣಕತ್ತೈತಿ. ಮತ್ತು ಟೇಸ್ಟು ಸಹಿತ ಅಷ್ಟೇ ಖತರ್ನಾಕ್ ಐತಿ ನೋಡ್ರಿ. ಎಲ್ಲ ಮದ್ವೆ ಡಿಶಸ್ ಎಷ್ಟು ಟೈಪ್ಸ್ ಆಫ್ ಇರೋಂಥವು ನೋಡ್ರಿ. ಬಟ್ ನಮ್ಮ ಕಡೆ ಥರ ಹಿಂಗೇನು ಚಪಾತಿ ಥರ ಈ ಥರ ಅದು ಏನೂ ಐಟಮ್ಸ್ ಇಲ್ಲ. ಬರೀ ಈ ಥರದ್ದು ಮೀಟ್ ಅವ. ಇದು ರೈಸ್ ಜೊತೆ ಈ ಥರ ತಿಂತಾರೆ ನೋಡ್ರಿ. ಇನ್ನೂ ಮೇಡಮ್ ಈ ಥರ ತಂದು ಕೊಡ್ತಿರ್ತಾರೆ ನೋಡ್ರಿ. ಇನ್ನೂ ಭಾಳ ಬರ್ತಾವ ಡಿಶಸ್, ಇನ್ನೂ ಸ್ಟಾರ್ಟಿಂಗ್ ಐತಿದು. ಮತ್ತು ಆಮೇಲೆ ಈ ಅಂಕಲ್ ಅದಾರಲ್ಲ ಇವರು ವೈನ್ ಕುಡಿಯಕತ್ತಾರ. ಇದ್ರ ಮ್ಯಾಗ ಈಗ ವೈನು ಇಲ್ಲಿ ಇಟ್ಟಾರ. ಅವ್ರಿಗೆ ಯಾವಾಗ ಬೇಕಾಗುತ್ತಲ್ಲ ತೊಗೊಂಡು ಹಿಂಗೆ ಹಾಕೊಂಡು ಕುಡಿತಾರೆ. ಯಾಕಂದ್ರೆ ನಾವು ಯಾರು ಹಿಂಗೆ ವೈನ್ ಕುಡಿಯಲ್ಲ, ಈ ಅಂಕಲ್ ಒಬ್ಬರೇ ಕುಡಿತಾರೆ. ನಮಗಂತೇಳಿ ಇಲ್ಲಿ
ಕೋಲ್ಡ್ ಡ್ರಿಂಕ್ಸ್ ಐತಿ ಇಲ್ಲಿಗ ಅವ್ರು ಬೇರೆಯವ್ರು ಸಹಿತ ಆ ಥರ ಡ್ರಿಂಕ್ಸ್ ಬಿಯರ್ ಎಲ್ಲ ಕುಡಿತಾರೆ. ಎಲ್ರದ್ದು ಸೇಮ್ ಊಟ ಬಟ್ ಚೆನ್ನಾಗಿ ಎಂಜಾಯ್ ಮಾಡಕತ್ತಾರೆ ಎಲ್ಲರೂ. ಇವಾಗ ನಾನು ಸಹಿತ ಎಂಜಾಯ್ ಮಾಡ್ತೀನಿ. ಇಲ್ಲಿ ನಾನು ಬೌಲ್ನಾಗ ಕಾರ್ನ್ ಐತಿ, ಆಮೇಲೆ ಇದೊಂದು ಮೀಟ್, ಈ ರೈಸ್ ಜೊತೆ ಈ ಥರ ತಿನ್ಬೇಕು. ಇಲ್ಲೂ ನೋಡ್ರಿ ಈ ಥರ ಹಾಕಿ ಕೊಟ್ಟಿರ್ತಾರೆ. ಆಮೇಲೆ ಇದು ಕೋಕೋನಟ್ ಮಿಲ್ಕ್, ಆಮೇಲೆ ಇದೊಂಥರದ ಮೀಟ್. ಇಲ್ಲಿ ನೋಡ್ರಿ ಈ ಮೀಟ್ ಮೇಲೆ ಶುಗರ್ ಹೆಂಗೆ ಹಾಕ್ಯಾರ ನೋಡ್ರಿ, ಫುಲ್ ಡಿಫ್ರೆಂಟ್ ಅಲ್ಲ. ಇದೊಂದು ಸ್ವಲ್ಪ ಇದು ವಿಚಿತ್ರನೇ ಐತಿ. ಇವಾಗ ಇದು ಟ್ರೈ ಮಾಡಿ ನೋಡ್ತೀನಿ ನಾನು. ಇವಾಗ ನಂದು ಸಹಿತ ಮದುವೆ ಊಟ ಆಯ್ತು, ಸಾಕಾಗಿತ್ತು ಟೇಸ್ಟ್ ಮಾತ್ರ. ಯಾಕಂದ್ರೆ ಇವ್ರದ್ದು ಒಂಥರ ಸ್ಪೆಷಲ್ ಆಗಿ ಐತ್ರಿ. ಯಾಕಂದ್ರೆ ಒಂದೊಂದು ಊರ್ದು ಒಂದೊಂದು ಥರ ಊಟ ಇರ್ತೈತಲ್ಲ. ಬಟ್ ಈ ಊರ್ದು ಊಟ ನಾನು ಫಸ್ಟ್ ಟೈಮ್ ಮಾಡಿರೋದಕ್ಕೆ ನನಗಂತೂ ಇನ್ನೂ ಭಾರಿ ಅಂದ್ರೆ ಭಾರಿ ಫೀಲ್ ಆಗತೈತಿ. ಆಮೇಲೆ ಇವಾಗ ನೋಡ್ರಿ ಮದ್ವೆ ಗಂಡು ಹೆಣ್ಣು ಎಲ್ಲ ಇಲ್ಲೇ ಅದಾರ. ಯಾರ್ಯಾರು ಬಂದಿರ್ತಾರಲ್ಲ ಗೆಸ್ಟ್ ಅವರಿಗೆಲ್ಲ ಈ ಥರ ಬಂದಿದ್ಕ ಥ್ಯಾಂಕ್ಸ್ ಅಂತ ಈ ಥರ ಹೇಳ್ಬಿಟ್ಟು ಕಳಿಸ್ತಿರ್ತಾರಲ್ಲ. ಆಮೇಲೆ ರೀ ಈ ಹಳ್ಳಿ ಹೆಸರು ಬಂದ್ಬಿಟ್ಟು ಜೋಂಗ್ಸಿಂಗ್ ಅಂತ. ಬಟ್ ಇಲ್ಲೂ ಸಹಿತ ನೋಡ್ರಿ ಕಾರ್ಗಳೆಲ್ಲ ಯಾವ ಥರ ಕಾಣಕತ್ತಾವ, ಒಂದ್ರಕ್ಕಿಂತ ಒಂದು ಬೆಸ್ಟ್ ಕಾರ್ ಅವ. ಅಲ್ಲಿ ಟೆಸ್ಲಾ ಕಾರು ಸಹಿತ ಐತಿ. ಮತ್ತು ಆಮೇಲೆ ಇದು ಎಷ್ಟೇ ಹಳ್ಳಿ ಇದ್ರೂ ಸಹಿತ ಇಲ್ಲಿ ರೋಡ್ ನೋಡ್ರಿ ಯಾವ ಥರ ಐತಿ. ಆಮೇಲೆ ಈಗ ಎಲ್ಲರೂ ಸಹಿತ ಹಿಂಗೆ ರೋಡ್ ಬಿಟ್ಟು ಆಚೆನೆಲ್ಲ ಪಾರ್ಕ್ ಮಾಡ್ಯಾರ. ಯಾರು ಹಿಂಗೆ ರೋಡ್ ಮೇಲೆ ಪಾರ್ಕ್ ಮಾಡಿಲ್ಲ. ಈ ಕಡೆ ಹಿಂದ್ಗಡೆನೂ ಸಹಿತ ನೋಡ್ರಿ ಇವಾಗ ಮೇನ್ ರೋಡ್ ಮುಂದೆ ನಡೆದೈತಿ ಮದುವೆ ಅಂದ್ರೂ ಸಹಿತ, ಆದ್ರೂ ಸಹಿತ ಎಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ನೋಡ್ರಿ. ಯಾರು ಸಹಿತ ಹಿಂಗೆ ರೋಡ್ ಮೇಲೆ ಅನ್ನೆಸೆಸರಿ ಏನು ಬೈಕ್ ಏನು ಹಚ್ಚಿಲ್ಲ. ಸೊ ಇದೊಂದು ರೀತಿ ಬೆಸ್ಟ್ ನೋಡ್ರಿ. ಹಳ್ಳಿ ಇದ್ರೂ ಸಹಿತ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ನೋಡ್ರಿ.